ಸೊ ಈ ವ್ಯಕ್ತಿ 18 ಲಕ್ಷವನ್ನು ಕಳೆದುಕೊಂಡಿದ್ದಾನೆ. ನಾನಾ ವೆಬ್ಸೈಟ್ಗಳಲ್ಲಿ ಆನ್ಲೈನ್ ಗ್ಯಾಮ್ಲಿಂಗ್ ಆಡಿ 18 ಲಕ್ಷವನ್ನು ಕಳೆದುಕೊಂಡಿದ್ದಾನೆ. ನಂತರ ಒಂದು ವೆಬ್ಸೈಟ್ನಲ್ಲಿ ಆ ಒಂದು ವೆಬ್ಸೈಟನ್ನು ಮೆನ್ಷನ್ ಕೂಡ ಮಾಡಿದ್ದಾನೆ, ಕ್ರೌನ್ ಅಂತೇಳಿ ಯಾವುದೋ ಒಂದು ಆನ್ಲೈನ್ ಗೇಮಿಂಗ್, ಅಲ್ಲಿ 19 ಕೋಟಿ ಗೆದ್ದಿದ್ದೆ ಅಂತ ತನ್ನ ಇನ್ನೊಂದು ಪತ್ರದಲ್ಲಿ ಬರೆದುಕೊಂಡಿದ್ದಾನೆ ಶಶಿ. ಗೊತ್ತಿಲ್ಲ ಅದೆಷ್ಟು ಗೆದ್ದಿದ್ದಾನೆ ಏನು ಅಂತೇಳಿ. 19 ಕೋಟಿ ನಾನು ಗೆದ್ದಿದ್ದೆ, ಆದರೆ ಆ ಆನ್ಲೈನ್ ಗೇಮಿಂಗ್ ಕಂಪನಿ ನನಗೆ ಹಣವನ್ನು ಕೊಡಲಿಲ್ಲ. 18 ಲಕ್ಷವನ್ನು ಸಾಲ ಮಾಡಿದ್ದೆ, ಸ್ನೇಹಿತರಿಗೆ ಸಾಲ ಕೊಡಬೇಕಿತ್ತು, ನಾನಾ ಕಡೆ ಸಾಲ ಮಾಡಿದ್ದೆ, ಹಾಗಾಗಿ ನಾನು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೆ ಅಂತೇಳಿ ತನ್ನ ಡೆತ್ ನೋಟಲ್ಲಿ ಬರೆದಿಟ್ಕೊಂಡಿರುವಂಥದ್ದು. ವಿದ್ಯಾನಗರ ಸೆನ್ಗೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾನೆ, ಕ್ರೌನ್ ಆ ವೆಬ್ಸೈಟ್ ಬಗ್ಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾನೆ. ನಂತರ ಏನು ಡೆವಲಪ್ಮೆಂಟ್ ಆಗಿಲ್ಲ. ಅಫ್ಕೋರ್ಸ್ ಅದು ಡೆವಲಪ್ಮೆಂಟ್ ಆಗೋದೂ ಇಲ್ಲ, ಯಾಕಂದರೆ ಅದು ಲೀಗಲ್ ಆರ್ ಇಲ್ಲೀಗಲ್ ಜೂಜನೆ. ಭಾರತದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿರುವಂಥದ್ದೇ ದೊಡ್ಡ ದುರಂತ. ಡ್ರೀಮ್ ಇನ್ ಏರನ್ ಇರ್ಬೋದು, ಬೇರೆ ಬೇರೆಯ ವೆಬ್ಸೈಟ್ಗಳಿರ್ಬೋದು, ಎಲ್ಲವೂ ಕೂಡ ಈ ಒಂದು ಗೇಮಿಂಗ್ನಲ್ಲಿ ಸಾಕಷ್ಟು ಯುವ ಜನತೆ ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿ ಪ್ರಾಣ ಕಳೆದುಕೊಂಡವರು ಅತಿ ಹೆಚ್ಚಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನೂ ಮಾಡದೆ ಕೂತ ಜಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತರು ಒಂದು ಕಡೆ, ಆದರೆ ಇಂತಹ ದಂಧೆಗಳಿಂದ, ಇಂತಹ ಇಲ್ಲೀಗಲ್ ಆ್ಯಕ್ಟಿವಿಟಿಗಳಿಂದ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ, ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ. ಇದರ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಒಬ್ಬ ಶಶಿ ತನ್ನ ಸಾವಿನ ನಂತರ ಜಾಗೃತಿಯನ್ನು ಮಾಡಿದ್ದಾರೆ. ಮತ್ತೊಂದು ಪತ್ರವನ್ನು ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿದ್ದಾನೆ ಶಶಿ. ಸೊ ಏನು ಬರೆದಿದ್ದಾನೆ ನೋಡ್ತಾ ಹೋಗೋಣಂತೆ. ಆನ್ಲೈನ್ ಗೇಮಿಂಗ್ನಲ್ಲಿ ಜನರಿಗೆ ಆಗುತ್ತಿರುವ ಮೋಸ ಹಾಗೂ ನನಗೆ ಆಗಿರುವ ಮೋಸದ ಬಗ್ಗೆ. ನಾನು ಸರಿಸುಮಾರು 1 ವರ್ಷದಿಂದ ಆನ್ಲೈನ್ ಗೇಮಿಂಗ್ ಆಡ್ತಾ ಬರ್ತಾ ಇದ್ದೇನೆ. ಈ ಆನ್ಲೈನ್ ಗೇಮಿಂಗ್ನಲ್ಲಿ 2 ವಿಧದ ಕೌಶಲ್ಯದ ಆಟಗಳು ಮತ್ತು ಅದೃಷ್ಟದ ಆಟಗಳು. ಕೌಶಲ್ಯದ ಆಟಗಳಿಗೆ ಭಾರತ ಸರ್ಕಾರ ಅವಕಾಶ ನೀಡಿದೆ, ಆದರೆ ಅದೃಷ್ಟದ ಆಟಗಳಿಗೆ ಯಾವುದೇ ರೀತಿಯ ಅವಕಾಶ ನೀಡಿಲ್ಲ. ಆದರೆ ಭಾರತದಲ್ಲಿ ಹಾಗೂ ರಾಜ್ಯದಲ್ಲಿ ದಿನೇ ದಿನೇ ಅದೃಷ್ಟದ ಆಟಗಳ ವೆಬ್ಸೈಟ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದರಿಂದ ಆಟಗಳಲ್ಲಿ ಹುಚ್ಚರಾಗ್ತಾ ಇದ್ದಾರೆ. ಇದರಿಂದ ಸರಿಸುಮಾರು ನಾನು 18 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಳೆದುಕೊಂಡಿದ್ದೇನೆ. ನಂತರ ದಿನಗಳಲ್ಲಿ ಅಂದರೆ ಕ್ರೌನ್ 246 ಎಂಬ ವೆಬ್ಸೈಟ್ನಲ್ಲಿ 19,85,21,722 ರೂಪಾಯಿಗಳನ್ನು ಗೆದ್ದಿರುತ್ತೇನೆ. ನಂತರ ವೆಬ್ಸೈಟ್ನ ಮಾಲೀಕನಿಗೆ ಹಣ ಕೇಳಿದರೆ ಹಣ ಕೊಡುವುದಿಲ್ಲ ಎಂದು ಉತ್ತರಿಸಿದರು. ನಂತರ 2 ತಿಂಗಳು ಕೇಳಿದೆವು. ದಿನೇ ದಿನೇ ಮಾನಸಿಕ ಸ್ಥಿತಿ ಸರಿಯಿಲ್ಲದ ಕಾರಣ ಹೆಲ್ಪ್ಲೈನ್ ನಂಬರ್ಗೆ ಅಂದರೆ ಸೈಬರ್ಗೆ ಕಂಪ್ಲೇಂಟ್ ಮಾಡಿದ್ದೆ, ದೂರು ನೀಡಿದ್ದೆ, ಅದನ್ನು ತೆಗೆದುಕೊಂಡಿರಲಿಲ್ಲ. ನಂತರ ದಾವಣಗೆರೆ ವಿದ್ಯಾನಗರ ಠಾಣೆಯಲ್ಲಿ ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ. SP ಆಫೀಸ್ ಕೂಡ ಭೇಟಿ ಕೊಟ್ಟಿದ್ದೆ. ನಾನು ಪೊಲೀಸ್ ಠಾಣೆಗೆ ಹೋಗಿ ಬಂದಿದ್ದೀನಿ, ಆದರೂ ಕೂಡ ಯಾವುದೇ ರೀತಿಯಾದ ಅನುಕೂಲ ಆಗಿಲ್ಲ. ಸೊ ದಿನೇ ದಿನೇ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಿದ್ದಾವೆ. ಆದ್ದರಿಂದ ಮುಂದೆ ಬರುವ ಪೀಳಿಗೆಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ನ್ಯಾಯಮೂರ್ತಿಗಳು ಮನವಿ ಮಾಡಿದ್ದಾನೆ. ಸುಮಾರು ಬರೆದಿದ್ದಾನೆ ಶಶಿ. ತಾನು 1 ವರ್ಷದಲ್ಲಿ ಯಾವ ರೀತಿಯಾಗಿ ನೋವನ್ನು ಅನುಭವಿಸಿದ್ದಾನೆ, 1 ವರ್ಷದಲ್ಲಿ ಎಷ್ಟು ಹಣವನ್ನು ಕಳೆದುಕೊಂಡಿದ್ದಾನೆ, ನಂತರ ತಾನು ಗೆದ್ದ ಹಣ ಎಷ್ಟು, ಆ ಗೆದ್ದ ಹಣಕ್ಕೆ ಆ ಕಂಪನಿಯವರು ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ಎಲ್ಲವನ್ನೂ ಕೂಡ ಬರೆದಿದ್ದಾನೆ. ಸೊ ಗೆದ್ದ ಹಣ ಬಂದಿಲ್ಲ ಹೌದು, ಆದರೆ ಈ ಒಂದು ಆನ್ಲೈನ್ ಗೇಮಿಂಗ್ ಹೋಗಿರುವಂಥದ್ದೇ ದುರದೃಷ್ಟಕರ.